ಕೇಸಲ್ಲಿ ಅವನನ್ನು ಸೆಕ್ಯೂರ್ ಮಾಡಲಾಯಿತು. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಕಲೆಕ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದೇವಗಾನ್ ವಿಲೇಜ್ ಅಲ್ಲಿ ಬುಧವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ ಒಂದು 12 to 1 o'clock ಸಂದರ್ಭದಲ್ಲಿ ಒಂದು 12 to 2 o'clock ಸಂದರ್ಭದಲ್ಲಿ ಒಂದು ಕೊಲೆ ಆಗಿದೆ. ಈ ಕೇಸಲ್ಲಿ ಮಹಾಂತೇಶ್ ನಿಂಗಪ್ಪ ಹುಚ್ಚನವರ್ ಸುಮಾರು 52 ವರ್ಷ. ಇವರು ದೇವಗಾನ್ ವಿಲೇಜ್ ಕಿತ್ತೂರು ವ್ಯಾಪ್ತಿ ದೇವಗಾನ್ ಗ್ರಾಮದ ವಾಸಿಯಾಗಿರ್ತಾರೆ. ಆದ್ರೆ ಕೂಡ ಇವ್ರ ಫ್ಯಾಮಿಲಿ ಇವರೆಲ್ಲ ಬಿಟ್ಟು ಇವರು ಒಬ್ಬರೇ ಇರ್ತಾರೆ. ಇತ್ತೀಚೆಗೆ ಇವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ದೇವಗಾನ್ ವಿಲೇಜ್ ಅಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದ್ಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದು ಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ಮನೆಯಲ್ಲಿ ಇರುವವನು ಪ್ರಕಾಶ್ ಕಾಲಪ್ಪ ಕಲ್ಲರ. ಈ ವ್ಯಕ್ತಿಗೆ ಒಂದು 30 ವರ್ಷ. ಇವನಿಗೆ ಯಾವುದೇ ತಂದೆ ತಾಯಿ ಜೊತೆಗೆ ಇಲ್ಲ, ತಂದೆ ಇಲ್ಲ, ತಾಯಿನೂ ಜೊತೆಗಿಲ್ಲ. ತಾಯಿ ಜೊತೆ ಗಲಾಟೆ ಮಾಡಿರ್ತಾನೆ, ಅಣ್ಣನ ಜೊತೆನೂ ಇಲ್ಲ. ಇವನೊಂದು ಮೇಷನರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದ್ರೆ ಇಲ್ಲಿ ಅವನು ಎಬ್ಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟಿರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತೆ ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿಯನ್ನು ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದೀವಿ. ಈ ಕೇಸಲ್ಲಿ ಅವನು ಕುಡಿದ ನೆಶೆಯಲ್ಲೇ ಇರ್ತಾನೆ. ಮತ್ತು ಇವನಿಗೂ ಕೂಡ ತಂದೆ ತಾಯಿ ಯಾರ ಜೊತೆಗಿನ ಚೆನ್ನಾಗಿರಲ್ಲ. ಇಂಥ ಒಂದು ಅಪರಾಧ ಆಗಿದೆ. ಪರ್ಸನಲ್ ಆಗಿ ಇಂಥ ಒಂದು ಅಪರಾಧ ಯಾಕೆ ಆಗಿದೆ ಅಂದ್ರೆ ಹೋಗಿ ನಾನು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಸೊ ಕೇಸಲ್ಲಿ ಅವನನ್ನು ಸೆಕ್ಯೂರ್ ಮಾಡಲಾಯಿತು. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಕಲೆಕ್ಟ್ ಮಾಡಲಾಗಿದೆ. ಈ ಕೇಸಲ್ಲಿ ಕನ್ವಿಕ್ಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿಜಿಟಲಿ ಏನೇನು ಎವಿಡೆನ್ಸ್ ಇದೋ ಅದೆಲ್ಲ ಕಲೆಕ್ಟ್ ಮಾಡಿ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದೇವಗಾನ್ ವಿಲೇಜ್ ಅಲ್ಲಿ ಬುಧವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ ಒಂದು 12 to 1 o'clock ಸಂದರ್ಭದಲ್ಲಿ ಒಂದು 12 to 2 o'clock ಸಂದರ್ಭದಲ್ಲಿ ಒಂದು ಕೊಲೆ ಆಗಿದೆ. ಈ ಕೇಸಲ್ಲಿ ಮಹಾಂತೇಶ್ ನಿಂಗಪ್ಪ ಹುಚ್ಚನವರ್ ಸುಮಾರು 52 ವರ್ಷ. ಇವರು ದೇವಗಾನ್ ವಿಲೇಜ್ ಕಿತ್ತೂರು ವ್ಯಾಪ್ತಿ ದೇವಗಾನ್ ಗ್ರಾಮದ ವಾಸಿಯಾಗಿರ್ತಾರೆ. ಆದ್ರೆ ಕೂಡ ಇವ್ರ ಫ್ಯಾಮಿಲಿ ಇವರೆಲ್ಲ ಬಿಟ್ಟು ಇವರು ಒಬ್ಬರೇ ಇರ್ತಾರೆ. ಇತ್ತೀಚೆಗೆ ಇವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ದೇವಗಾನ್ ವಿಲೇಜ್ ಅಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದ್ಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದು ಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ಮನೆಯಲ್ಲಿ ಇರುವವನು ಪ್ರಕಾಶ್ ಕಾಲಪ್ಪ ಕಲ್ಲರ. ಈ ವ್ಯಕ್ತಿಗೆ ಒಂದು 30 ವರ್ಷ. ಇವನಿಗೆ ಯಾವುದೇ ತಂದೆ ತಾಯಿ ಜೊತೆಗೆ ಇಲ್ಲ, ತಂದೆ ಇಲ್ಲ, ತಾಯಿನೂ ಜೊತೆಗಿಲ್ಲ. ತಾಯಿ ಜೊತೆ ಗಲಾಟೆ ಮಾಡಿರ್ತಾನೆ, ಅಣ್ಣನ ಜೊತೆನೂ ಇಲ್ಲ. ಇವನೊಂದು ಮೇಷನರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದ್ರೆ ಇಲ್ಲಿ ಅವನು ಎಬ್ಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟಿರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತೆ ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿಯನ್ನು ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದೀವಿ. ಈ ಕೇಸಲ್ಲಿ ಅವನು ಕುಡಿದ ನೆಶೆಯಲ್ಲೇ ಇರ್ತಾನೆ. ಮತ್ತು ಇವನಿಗೂ ಕೂಡ ತಂದೆ ತಾಯಿ ಯಾರ ಜೊತೆಗಿನ ಚೆನ್ನಾಗಿರಲ್ಲ. ಇಂಥ ಒಂದು ಅಪರಾಧ ಆಗಿದೆ. ಪರ್ಸನಲ್ ಆಗಿ ಇಂಥ ಒಂದು ಅಪರಾಧ ಯಾಕೆ ಆಗಿದೆ ಅಂದ್ರೆ ಹೋಗಿ ನಾನು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಸೊ ಕೇಸಲ್ಲಿ ಅವನನ್ನು ಸೆಕ್ಯೂರ್ ಮಾಡಲಾಯಿತು. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಕಲೆಕ್ಟ್ ಮಾಡಲಾಗಿದೆ. ಈ ಕೇಸಲ್ಲಿ ಕನ್ವಿಕ್ಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿಜಿಟಲಿ ಏನೇನು ಎವಿಡೆನ್ಸ್ ಇದೋ ಅದೆಲ್ಲ ಕಲೆಕ್ಟ್ ಮಾಡಿ.